ಸೊ ನಿಮ್ಮೆಲ್ಲರಿಗೂ ನಮ್ಮ ಟ್ರಾವೆಲ್ ವ್ಲಾಗ್ಗೆ ಸ್ವಾಗತ. ಸೊ ಇದು ನನ್ನ ಫಸ್ಟ್ ಟ್ರಾವೆಲ್ ವ್ಲಾಗ್ ಈ ಚಾನೆಲ್ ಸ್ಟಾರ್ಟ್ ಮಾಡಿ ಆದಮೇಲೆ. ಬಟ್ ನನ್ನ ಹಳೆ ವಿಡಿಯೋಸ್ ತುಂಬ ಇದೆ. ಅನ್ಫಾರ್ಚುನೇಟ್ಲಿ ನಂಗೆ ಅದು ಪೋಸ್ಟ್ ಮಾಡೋಕ್ಕಾಗಿಲ್ಲ. ಬಟ್ ಐ ಥಿಂಕ್ ಯಾವುದು ಫಸ್ಟ್ ಪೋಸ್ಟ್ ಮಾಡ್ತೀನಿ ಅಂತ ಗೊತ್ತಿಲ್ಲ. ಆ್ಯಂಡ್ ಗೋಯಿಂಗ್ ಫಾರ್ವರ್ಡ್ ಈ ಟ್ರಿಪ್ದು 1 ವೀಕ್ ಟ್ರಿಪ್ ಇದು. ಸೊ ನಾನು ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಎಷ್ಟಾಗುತ್ತೋ ಅಷ್ಟನ್ನ ಹಾಕ್ತೀನಿ. ಆ್ಯಂಡ್ ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಾ ಇಲ್ಲ ಅಂದರೆ ಹೋಗ್ಬಿಟ್ಟು ಫಾಲೋ ಮಾಡಿ. ಬಿಕಾಸ್ ನಾನು ಅಲ್ಲಿ ಗ್ಲಿಮ್ಸ್ ಸ್ಟೋರಿ ಎಲ್ಲ ಹಾಕ್ತೀನಿ. ಬೆಳಗ್ಗೆ ನಾವು 4:15 ಎದ್ದು ರೆಡಿಯಾಗಿ ಸ್ಟೇಷನ್ ರೀಚ್ ಆದ್ವಿ. ಸ್ಟೇಷನ್ಗೆ ನಾವು ನಡ್ಕೊಂಡೇ ಬಂದ್ವಿ. ನಮಗೆ ನಡ್ಕೊಂಡು ಬರೋಕ್ಕೆ ಬರೀ 15-20 ಮಿನಿಟ್ಸ್ ಅಷ್ಟೇ ಆಗೋದು. ಸೊ ಜಾಸ್ತಿ ಲಗೇಜ್ ಕೂಡ ಇರಲಿಲ್ಲ, ಅದರಿಂದ ನಡ್ಕೊಂಡೇ ಹೋಗೋಣ ಅಂದ್ಕೊಂಡ್ವಿ. ಸೊ ನಡ್ಕೊಂಡು ಬಂದು ರೀಚ್ ಆಗಿ ನಾವು ಟ್ರೈನ್ ನಮಗೆ ತುಂಬ ಫ್ರೀಕ್ವೆಂಟ್ ಆಗಿದೆ, ಲೈಕ್ 5 ಮಿನಿಟ್ಸ್ ಒಂದ್ಸತಿ. ಸೊ ಒಂದು ಟ್ರೈನ್ ಹೋಯ್ತು ನಾವು ಆನ್ ದ ವೇ ಬರುವಾಗ. ಸೊ ನೆಕ್ಸ್ಟ್ ಟ್ರೈನ್ ನಮಗೆ ಇಮಿಡಿಯೇಟ್ ಆಗಿ 5 ನಿಮಿಷ ಮಾತ್ರ ವೆಯ್ಟ್ ಮಾಡಬೇಕಾಗಿತ್ತು. ಸೊ ಟ್ರೈನ್ ಹತ್ಕೊಂಡು ಆಫ್ಟರ್ 4-5 ಸ್ಟೇಷನ್ ಆದಮೇಲೆ ನಮ್ಗೆ ಇಳ್ಕೊಂಡು ಮೆಟ್ರೋ ಹತ್ಬೇಕಾಗಿತ್ತು. ಆ್ಯಂಡ್ ಮೆಟ್ರೋ ನಾವು ಎಲ್ಲ ಆನ್ಲೈನ್ ಚೆಕ್ ಇನ್ ಮಾಡಿದ್ರಿಂದ ನಮಗೇನು ಪ್ರಾಬ್ಲಮ್ ಇರಲಿಲ್ಲ. ಡೈರೆಕ್ಟ್ ಮೆಟ್ರೋ ಹತ್ಕೊಂಡು ನಾವು ಕೋಪನ್ಹ್ಯಾಗನ್ ಏರ್ಪೋರ್ಟ್ ರೀಚ್ ಆದ್ವಿ. ಈ ಮೆಟ್ರೋ ಬಂದ್ಬಿಟ್ಟು ಡೈರೆಕ್ಟಾಗಿ ಕೋಪನ್ಹ್ಯಾಗನ್ ಏರ್ಪೋರ್ಟ್ ಒಳಗಡೆನೆ ಹೋಗುತ್ತೆ. ಸೊ ಅದರಿಂದ ಬೇರೆ ಏನೂ ತೊಂದರೆ ಇಲ್ಲ, ತುಂಬ ಕನ್ವೀನಿಯೆಂಟ್ ಆಗಿರುತ್ತೆ. ಆ್ಯಂಡ್ ಇವತ್ತು ಫ್ರೈಡೇ ವೀಕ್ ಡೇ ಆಗಿದ್ದರಿಂದ ಬೆಳಗ್ಗೆ ಆಗಿದ್ದರಿಂದ ಸ್ವಲ್ಪ ಖಾಲಿ ಇತ್ತು ಮೆಟ್ರೋ. ಇಲ್ಲ ಅಂದರೆ ಸೂಪರ್ ಕ್ರೌಡೆಡ್ ಆಗಿರುತ್ತೆ. ಮೆಟ್ರೋ ಅಂತೂ ಹತ್ತೋಕ್ಕೆ ಆಗಲ್ಲ, ಅಷ್ಟು ಕ್ರೌಡೆಡ್ ಆಗಿರುತ್ತೆ. ಸೊ ಒನ್ಸ್ ಕೋಪನ್ಹ್ಯಾಗನ್ ಏರ್ಪೋರ್ಟ್ ರೀಚ್ ಆದಮೇಲೆ ನಾವು ನಮ್ಮ ಬ್ಯಾಗ್ ಚೆಕ್ ಇನ್ ಕೂಡ ಆನ್ಲೈನಲ್ಲೇ ಮಾಡಿದ್ವಿ. ಬಟ್ ನಮಗೆ ಟ್ಯಾಗ್ಸ್ ತೊಗೊಳ್ಬೇಕಾಗಿತ್ತು. ನಮ್ಮ ಬ್ಯಾಗ್ಗೆ ಸ್ಟಿಕ್ ಮಾಡಬೇಕಾಗಿರೋ ಟ್ಯಾಗ್ಸ್ನ ತೊಗೊಂಡು ಈ ಥರ ಟ್ಯಾಗ್ನ ನಾವೇ ಎಲ್ಲ ಸೆಲ್ಫ್ ಚೆಕ್ ಇನ್ ಮಾಡಬೇಕು. ಬಿಕಾಸ್ ಇಟ್ ಈಸ್ ನಾಟ್ ಕಂಪ್ಲೀಟ್ಲಿ ಇಂಟರ್ನ್ಯಾಷನಲ್ ನಾವು ಹೋಗ್ತಾ ಇರೋದು. ಇಂಡಿಯಾಗೆ ಬರುವಾಗ ಎಲ್ಲರೂ ಜನರು ಇರ್ತಾರೆ, ಲೈಕ್ ಸೆಲ್ಫ್ ಚೆಕ್ ಇನ್, ಐ ಮೀನ್ ಸೆಲ್ಫ್ ಬ್ಯಾಗೇಜ್ ಡ್ರಾಪ್ ಏನಿರಲ್ಲ. ಸೊ ಇಲ್ಲಿ ಬಂದುಬಿಟ್ಟು ಬ್ಯಾಗೇಜ್ ಡ್ರಾಪ್ ನಾವೇ ಮಾಡಬೇಕು. ಡಿಸ್ಅಡ್ವಾಂಟೇಜ್ ಏನು ಅಂದರೆ ಕರೆಕ್ಟ್ ವೆಯ್ಟ್ ಎಷ್ಟಿದೆಯೋ 10 kg ಅಂದರೆ 10 kg, 20 kg ಅಂದರೆ 20 kg ಇರಬೇಕು. ಜಾಸ್ತಿ ಮೇಲೇನೋ ಹೋದರೆ ಅಷ್ಟೇ ಅದು ಮತ್ತೆ ರಿಜೆಕ್ಟ್ ಆಗುತ್ತೆ. ಸೊ ಒಂದ್ಸತಿ ಅದಾದಮೇಲೆ ನಾವು ನಮ್ಮ ಸೆಕ್ಯೂರಿಟಿ ಹೋದ್ವಿ. ಸೆಕ್ಯೂರಿಟಿಯಲ್ಲಿ ಆಬ್ವಿಯಸ್ಲಿ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮದು ಎಲ್ಲ ಲಿಕ್ವಿಡ್ ಐಟಮ್ಸ್ ಇಲ್ಲಿ ತೆಗೆದಿಡಬೇಕು. ಬಟ್ ಐ ಡೋಂಟ್ ಥಿಂಕ್ ಸೊ ಇಂಡಿಯಾದಲ್ಲಿ ಇದು ಮಾಡಬೇಕು ಅಂತ. ಸೊ ಕೋಪನ್ಹ್ಯಾಗನಲ್ಲಿ ನಮಗೆ ನಮ್ಮ ಲಿಕ್ವಿಡ್ ಐಟಮ್ಸ್ ಒಂದು ಚಿಕ್ಕ ಪ್ಯಾಕಲ್ಲಿ ಹಾಕ್ಬಿಟ್ಟು ಆ ಪ್ಯಾಕ್ ಮಾತ್ರ ಒಬ್ಬರಿಗೆ ಒಂದು. ಸೆಕ್ಯೂರಿಟಿ ಎಲ್ಲ ಮುಗಿಸ್ಕೊಂಡು ನಾವು ಡೈರೆಕ್ಟಾಗಿ ಟ್ಯಾಕ್ಸ್ ಫ್ರೀಗೆ ಬಂದ್ವಿ. ಆ್ಯಂಡ್ ಟ್ಯಾಕ್ಸ್ ಫ್ರೀಯಲ್ಲಿ ನನಗೆ ಶಾಪಿಂಗ್ ಮಾಡೋದಂದರೆ ತುಂಬ ಇಷ್ಟ. ಬಿಕಾಸ್ ನನಗೊಂದು ಕ್ಲಾರೆನ್ಸ್ದು ಲಿಪ್ ಬಾಮ್ ಬೇಕಾಗಿತ್ತು, ಹೊಸದಾಗಿ ರಿಲೀಸ್ ಆಗಿರೋದು. ಬಟ್ ಅನ್ಫಾರ್ಚುನೇಟ್ಲಿ ಅದು ಇಲ್ಲಿ ಇರಲಿಲ್ಲ. ಅದಕ್ಕೆ ನಾನು ಕ್ಲಿನಿಕ್ ಒಂದು ಲಿಪ್ ಬಾಮ್ ತೊಗೊಂಡೆ. ಅದಾದಮೇಲೆ ಝೀವಾ ಆ್ಯಂಡ್ ಕಿರಣ್ ಕೂಡ ಶಾಪ್ ಮಾಡಿದ್ರು. ಆ್ಯಂಡ್ ಆಫ್ಟರ್ ದಟ್ ವಿ ಡೈರೆಕ್ಟ್ಲಿ ಹೆಡೆಡ್ ಟು ದ ಜೋ ಆ್ಯಂಡ್ ದ ಜ್ಯೂಸ್ ಆ್ಯಂಡ್ ದಿಸ್ ಮಸ್ಟ್. ದಿಸ್ ಇಸ್ ಒನ್ ಆಫ್ ಮೈ ಫೇವ್ರೆಟ್. ಅಲ್ಲಿ ನಾವು ಸ್ಯಾಂಡ್ವಿಚ್ ಮತ್ತು ಕಾಫಿ ಎಲ್ಲ ಆರ್ಡರ್ ಮಾಡಿದ್ವಿ. ಆ್ಯಂಡ್ ದಿಸ್ ಇಸ್ ಒನ್ ಆಫ್ ಮೈ ಫೇವ್ರೆಟ್ ಸ್ಯಾಂಡ್ವಿಚ್ ಇನ್ ದ ವರ್ಲ್ಡ್. ಇಟ್ ಇಸ್ ಸೋ ಡಿಲಿಷಿಯಸ್ ಆ್ಯಂಡ್ ಟೇಸ್ಟಿ. ಮೇ ಬಿ ಎಕ್ಸ್ಪೆನ್ಸಿವ್ ಇದ್ದರೂ ಬಟ್ ಇಟ್ ಇಸ್ ರಿಯಲಿ ವರ್ತ್ ಅನಿಸುತ್ತೆ. ಸೊ ಆಫ್ಟರ್ ದ್ಯಾಟ್ ನನಗೆ ಫುಲ್ ಟಯರ್ಡ್ ಆಗಿತ್ತು. ಲೈಕ್ ಲಿಟ್ರಲಿ ಐ ರಿಯಲಿ ವಾಂಟೆಡ್ ಅ ಕಪ್ ಆಫ್ ಕಾಫಿ. ಆ್ಯಂಡ್ ಝೀವಾ ಬಂದ್ಬಿಟ್ಟು ಹತ್ತಿರದಲ್ಲೇ ಇರೋ ಲೆಗೋ ಶಾಪಲ್ಲಿ ಹೋಗಿ ಡಾಲ್ಸ್ ಜೊತೆ ಆಡ್ತಾ ಇದ್ಲು. ಆ್ಯಂಡ್ ಶಿ ವಾಸ್ thoroughly enjoying. It was a talking doll. Yeah. So exhausted. Tired? Yeah, very tired. What time is the flight? 9:40? 9:40. It's just 8:46. The boarding gate closes by
ಆ್ಯಂಡ್ ನಾವು ಫೈನಲಿ ಇಟ್ಲಿ ರೀಚ್ ಆದ್ವಿ. ಏರ್ಪೋರ್ಟಿಂದ ನಾವು ಶಟಲ್ ತಗೊಂಡು ಬ್ಯಾಗೇಜ್ ಬೆಲ್ಟ್ ಹತ್ರ ಹೋಗಬೇಕಾಗಿತ್ತು. ನಮ್ಮ ಬ್ಯಾಗೇಜ್ ಎಲ್ಲ ಕಲೆಕ್ಟ್ ಮಾಡಿಕೊಂಡು ನಾವು ನಮ್ಮ ಕಾರ್ ರೆಂಟಲ್ ಹತ್ರ ಹೋಗ್ಬಿಟ್ಟು ಕೀ ಇಸ್ಕೋಬೇಕಾಗಿತ್ತು. ಡಾಕ್ಯುಮೆಂಟ್ಸ್ ಎಲ್ಲ ಸಬ್ಮಿಟ್ ಮಾಡಬೇಕಾಗಿತ್ತು ಕಿರಣ್ಗೆ. ಸೊ ಅದೆಲ್ಲ ಮುಗಿಸಿ ಅಗೇನ್ ಮತ್ತೆ ಕಾರ್ ಪಿಕಪ್ ಮಾಡೋಕ್ಕೆ ಕಾರ್ ಪಾರ್ಕ್ ಮಾಡಿರ್ತಾರಲ್ವ ಅಲ್ಲಿಗೆ ಹೋಗೋಕ್ಕೆ ನಾವು ಬೇರೆ ಇನ್ನೊಂದು ಶಟಲ್ ತಗೋಬೇಕಾಗಿತ್ತು. ಆ್ಯಂಡ್ ವಾವ್, ಹೀಟ್ ಇದೆ ಅಲ್ವಾ, ಇಟ್ ವಾಸ್ ರಿಯಲಿ ಹೀಟಿಂಗ್ ಮೀ ಸೋ ಹಾರ್ಡ್. ಅಂದರೆ ನನಗೂ ಝೀವಾಗೂ ಸ್ಪೆಷಲಿ. ಕಿರಣ್ ವಾಸ್ ಫೈನಿಂಗ್ ಇಟ್ ಓಕೆ 20 ಡಿಗ್ರಿಯಿಂದ 38 ಡಿಗ್ರಿಗೆ ಹೋಗೋದು, ಇಟ್ ಈಸ್ ಅ ರಿಯಲಿ ಬಿಗ್ ಚೇಂಜ್. ಸೊ ನಾವಿವಾಗ ನಮ್ಮ ಕಾರ್ಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಓ ಮೈ ಗಾಡ್, ಆ್ಯಂಡ್ ಇಟ್ಸ್ ಸೋ ಹಾಟ್. I can't really bear it. And look at Ziva's situation condition. ಒಂದು ನಿಮಿಷ ತೋರಿಸ್ತೀನಿ. ಸೊ ಇವಾಗ ನಾವು ಮಿಲಾನ್ ಅಲ್ಲ, ಇಟಲಿ ರೀಚ್ ಆಗಿದ್ದೀವಿ. ಆ್ಯಂಡ್ ಇಟ್ ಈಸ್ which place is this? Milan. But this is Milan? No, Bergamo. Milan ಅಲ್ಲ. Yeah, but last time ನಾವು ಮಿಲಾನ್ ಆಲ್ರೆಡಿ ವಿಸಿಟ್ ಮಾಡಿದ್ವಿ. ಮಿಲಾನ್, ಲೇಕ್ ಕೋಮೋ ಎಲ್ಲ ಫುಲ್ ವಿಸಿಟ್ ಮಾಡಿ. ಇವಾಗ ಬಿಕಾಸ್ ಇದು ಬಂದ್ಬಿಟ್ಟು ಈ ಏರ್ಪೋರ್ಟ್ ಬಂದ್ಬಿಟ್ಟು ಎಲ್ಲದಕ್ಕೂ ಸೆಂಟರ್. ಇಲ್ಲಿಂದ ಟಸ್ಕನಿ ಅಲ್ಲಿ ಇಲ್ಲಿ ಬೇರೆ ಬೇರೆ ಕಡೆಗೆ ಹೋಗ್ಬೋದು. ಸೊ ನಾವು ಇವಾಗ ಇಲ್ಲಿ ಇಳಿದು ಇವಾಗ ನಮ್ಮ ಕಾರ್ ರೆಂಟಲ್ ನಮಗೆ ಸಿಕ್ಕಿದೆ. ಆ್ಯಂಡ್ ಆನ್ ದ ವೇ ನಮ್ಮ Airbnb-ಗೆ ಹೋಗ್ತಾ ಇದ್ದೀವಿ. ಅದು ಬಂದ್ಬಿಟ್ಟು 6 hours ಡ್ರೈವ್ ಇದೆ ಮಿಲಾನಿಂದ. ಸೊ ಇಟ್ ಇಸ್ ಟಸ್ಕನಿ ನಾವು ಹೋಗ್ತಾ ಇರೋದು. ಸೊ ಐ ವಿಲ್ ಟೇಕ್ ಯು ಅಲಾಂಗ್. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಲೆಟ್ಸ್ ಗೋ. ಸೊ ನಾವು ಏರ್ಪೋರ್ಟ್ ಚೂಸ್ ಮಾಡಿದ್ದು ಮಿಲಾನ್ ಬರ್ಗ್ಯಾಮೋ ಏರ್ಪೋರ್ಟ್. ಬಿಕಾಸ್ ಲಾಸ್ಟ್ ಟೈಮ್ ನಾವು ಮಿಲಾನ್ಗೆ ಬಂದಿದ್ವಿ, ದಟ್ ಈಸ್ ಇನ್ ನವೆಂಬರ್ ಅನಿಸುತ್ತೆ, ನವೆಂಬರಲ್ಲಿ. ಸೊ ಆ ಟೈಮಲ್ಲಿ ಇಟ್ ಈಸ್ ವೆರಿ ಪ್ಲೆಸೆಂಟ್ ಆ್ಯಂಡ್ ಲಿಟ್ರಲಿ ಬ್ಯೂಟಿಫುಲ್, ಕ್ರೌಡೆಡ್ ಆಗಿರಲ್ಲ ಆ್ಯಂಡ್ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಬೋದು. ಬಟ್ ಎನಿ ವಿಚ್ ವೈಸ್ ಈ ಎಕ್ಸ್ಪೀರಿಯನ್ಸ್ ಕೂಡ ಡಿಫ್ರೆಂಟ್ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ಸಮ್ಮರಲ್ಲಿ ನಾವು ಯಾವತ್ತೂ ಬರದೇ ಇದ್ದಿದ್ದರಿಂದ ಇದೊಂದು ಚೇಂಜ್ ಇರುತ್ತೆ. ಹಾಗೆ ಮಿಲಾನಲ್ಲಿ ನಾವು ಕಾರ್ ರೆಂಟಲ್ ಕೂಡ ಬುಕ್ ಮಾಡಿದ್ವಿ. ಸೊ ನಮ್ಮ ಕಾರ್ ಸಿಕ್ತು. ಆಮೇಲೆ ಇವಾಗ ನಾವು ಟಸ್ಕನಿಗೆ 5.5 hours, ಆಲ್ಮೋಸ್ಟ್ 5.5 hours ಡ್ರೈವ್ ಇದೆ ನಮ್ಮ Airbnb-ಗೆ. ಯಾಕೆ ಈ ಏರ್ಪೋರ್ಟ್ ಅಂದರೆ ಐ ಥಿಂಕ್ ಮಿಲಾನ್ ಈ ಒಂದು ಇದು ಎಲ್ಲದಕ್ಕೂ ಸೆಂಟರ್, ಇಲ್ಲಿಂದ ತುಂಬ ಕಡೆಗೆ ಹೋಗ್ಬೋದು. ಸೊ ಅದಕ್ಕೆ ನಾವು ಐ ಥಿಂಕ್ ಈ ಏರ್ಪೋರ್ಟ್ಗೆ ನಾವು 2-3 times ಆಲ್ರೆಡಿ ಬಂದಿದ್ದೀವಿ. ಆ್ಯಂಡ್ ಇನ್ನೊಂದು ಹೇಳಬೇಕಂದ್ರೆ ಇಟಲಿ ಈಸ್ ಆರ್ ಮೋಸ್ಟ್ ವಿಸಿಟೆಡ್ ಪ್ಲೇಸ್. ಇಟಲಿ ಆ್ಯಂಡ್ ನಾರ್ವೆ ನಮ್ಮದು ಆ್ಯಕ್ಚುಲಿ ಮೋಸ್ಟ್ ವಿಸಿಟೆಡ್ ಪ್ಲೇಸ್. ಆ್ಯಂಡ್ ನಾವು ಆ್ಯಕ್ಚುಲಿ ವಿ ಲವ್ ಟು ಟ್ರಾವೆಲ್. ಆ್ಯಂಡ್ ಇವಾಗ ಝೀವಾ ಸ್ಕೂಲ್ ಹೋಗೋದ್ರಿಂದ ಝೀವಾ ಸ್ಕೂಲ್ ವೆಕೇಶನ್ ಆ ಥರ ನೋಡ್ಬಿಟ್ಟು ಪ್ಲ್ಯಾನ್ ಮಾಡಬೇಕು. ಬಟ್ ಮುಂಚೆ ಲೈಕ್ ಜಸ್ಟ್ ಪ್ಯಾಕ್ ಮಾಡು, ಚೀಪಾಗಿ ಯಾವಾಗ ಟಿಕೆಟ್ ಇರುತ್ತೆ ಆವಾಗ ಬುಕ್ ಮಾಡಿ ಬರ್ಬೋದು. ಬಟ್ ಅನ್ಫಾರ್ಚುನೇಟ್ಲಿ ಸಮ್ಮರಲ್ಲಿ ಯಾವಾಗಲೂ ಪ್ರೈಸಸ್ ಎಲ್ಲ ಹೈ ಆಗೇ ಇರುತ್ತೆ. ಆ್ಯಂಡ್ ಬಟ್ ಐ ಹೋಪ್ ದಿಸ್ ಇಸ್ ವರ್ತ್. ಬಟ್ ನೆಕ್ಸ್ಟ್ ಟೈಮ್ ಅಂತೂ ನನಗೆ ಆಲ್ರೆಡಿ ಫೀಲ್ ಆಗ್ತಾ ಇದೆ, ನೆಕ್ಸ್ಟ್ ಟೈಮ್ ಅಂತೂ ನಾನು ಸಮ್ಮರಲ್ಲಿ ಬರಲ್ಲ ಅಂತ. ಆ್ಯಕ್ಚುಲಿ ಇಟ್ ಇಸ್ ಸರೌಂಡೆಡ್ ಬೈ ವೆರಿ ಬ್ಯೂಟಿಫುಲ್ ಸೀನರಿ, ತುಂಬ ಚೆನ್ನಾಗಿದೆ, ಮೌಂಟೇನ್ಸ್, ಗ್ರೀನ್ ಮೌಂಟೇನ್ಸ್. ಬಟ್ ಲೈಕ್ ಇವಾಗ ತೋರ್ಸೋಕ್ಕಾಗಲ್ಲ ಬಿಕಾಸ್ ಕಂಪ್ಲೀಟ್ ಹೈವೇ ಇದೆ, ಆ ಕಡೆ ಬ್ಯಾರಿಕೇಡ್ಸ್ ಎಲ್ಲ ಫುಲ್ ಕವರ್ ಆಗ್ತಾ ಇದೆ. ಬಟ್ ಕಂಪ್ಲೀಟ್ ಆಗಿ ಅದ್ರ ವ್ಯೂ ಕವರ್ ಆಗದೆ ಇರುವಾಗ ನಾನು ನಿಮ್ಗೆ ತೋರಿಸ್ತೀನಿ. ಆ್ಯಂಡ್ ಇಟ್ ಇಸ್ ಲೈಕ್ ವಾವ್, ಸೋ ಬ್ಯೂಟಿಫುಲ್. ನಾವು ಇಟಲಿ ರೀಚ್ ಆಗುವಾಗ ಮಧ್ಯಾಹ್ನ ಆಗಿತ್ತು, ತುಂಬ ಹೊಟ್ಟೆ ಹಸಿತಾ ಇತ್ತು. ಸೊ ಲೈಕ್ ಆಟೋಬಾನಲ್ಲಿ ಅಂದರೆ ಹೈವೇಯಲ್ಲಿ
ಪೆಟ್ರೋಲ್ ಬಂಕಲ್ಲಿ ಲೈಕ್ ಈ ಥರ ಪುಟ್ ರೆಸ್ಟೋರೆಂಟ್ಸ್ ಇರುತ್ತೆ. ರೆಸ್ಟೋರೆಂಟ್ಸ್ ಇಲ್ಲ ಅಂದರೆ ಅವ್ರದ್ದೇ ಒಂದು ಶಾಪ್ ಇರುತ್ತೆ. ಸೊ ಅಲ್ಲಿ ಹೋಗಿ ನಮಗೆ ಪಿಜ್ಜಾ ಎಲ್ಲ ತೊಗೊಳ್ಬೋದು. ತುಂಬ ವೆರೈಟಿ ಆಫ್ ಫುಡ್ ಇರುತ್ತೆ. ಸೊ ನಾವು ಪಿಜ್ಜಾ, ಫ್ರೂಟ್ಸ್ ಮತ್ತು ನೀರು ತೊಗೊಂಡ್ವಿ. ಆನ್ ದ ವೇ ಹೋಗ್ತಾ ವ್ಯೂ ಬಗ್ಗೆ ಹೇಳೋದೇ ಬೇಡ. ಸೂಪರ್ ಆಸಮ್, ಫುಲ್ ಗ್ರೀನರಿ, ಮೌಂಟೇನ್ಸ್, ತುಂಬ ಬ್ಯೂಟಿಫುಲ್ ಆಗಿದೆ. ಎಕ್ಸೆಪ್ಟ್ ಬಿಸಿಲು, ಉರಿ, ಅದು ಬಿಟ್ಟು ಬಾಕಿ ಎಲ್ಲ ಲೈಕ್ ಲಿಟ್ರಲಿ ಅಲ್ಲೇ ಇದ್ಬಿಡೋಣ ಅಂತ ಅನಿಸುತ್ತೆ. ಟಸ್ಕನಿ ಟೆರೆನ್ ರೀಚ್ ಆಗುವಾಗ ನಿಮಗೆ ಈ ಥರ ಸೈಪ್ರಸ್ ಟ್ರೀದು ಮರದು ಇದು ಕಾಣಿಸುತ್ತೆ ನೋಡಿ. ಸಾಲಿಗೆ ಮರ ಈ ಥರ ಇದೆ, ಬಟ್ ಇದು ಸೈಪ್ರಸ್ ಮರ ಅಂತ ಹೇಳ್ತಾರೆ. ಆ್ಯಂಡ್ ಅದು ಬಂದ್ಬಿಟ್ಟು ಮೋಸ್ಟ್ಲಿ ಟಸ್ಕನಿಯಲ್ಲೇ ಕಾಣೋಕೆ ಸಿಗೋದು. ಆ್ಯಂಡ್ ಇಟ್ ಈಸ್ ರಿಯಲಿ ಬ್ಯೂಟಿಫುಲ್. ಹೋಗ್ತಾ ನಾವು ಒಂದು ಡೆಸ್ಟಿನೇಷನ್ ಕೂಡ ನೋಡಿದ್ವಿ. ಸೊ ಇದು ಆ್ಯಕ್ಚುಲಿ ನಾವು ಮಾರ್ಕ್ ಮಾಡಿಟ್ಟಿರೋ ಒಂದು ಡೆಸ್ಟಿನೇಷನ್. ಇದನ್ನು ನಾಳೆ ನಾವು ಕವರ್ ಮಾಡ್ತೀವಿ. And it is so beautiful. And finally ನಾವು ನಮ್ಮ ಡೆಸ್ಟಿನೇಷನ್ ರೀಚ್ ಆದ್ವಿ, ನಮ್ಮ ಸ್ಟೇ ರೀಚ್ ಆದ್ವಿ. ಆ್ಯಂಡ್ ಇಟ್ ಈಸ್ ಅ ಸ್ಮಾಲ್ ವಿಲೇಜ್, ಚಿಕ್ಕ ಕಮ್ಯುನಿಟಿ. ಆ್ಯಂಡ್ ಇದ್ರದ್ದು ಫುಲ್ ವಿಡಿಯೋ ನಾನು ನೆಕ್ಸ್ಟ್ ಪಾರ್ಟಲ್ಲಿ ತೋರಿಸ್ತೀನಿ, ಈ ನನ್ನ ಹೌಸ್ ಟೂರ್ ಮತ್ತು ಈ ವಿಲೇಜ್ದು ಆ್ಯಕ್ಚುಲ್ ಟಸ್ಕನಿ ಮನೆಗಳು ಇರೋದು ಅಂತ. ಆ್ಯಂಡ್ ಇಟ್ ಈಸ್ ಸೋ ಬ್ಯೂಟಿಫುಲ್. ಐ ಶೋ ಯು ಒಂದು ನಿಮಿಷ ಇರಿ. See, this is the door and tiny windows. The architecture is so beautiful. ತುಂಬ ಚೆನ್ನಾಗಿದೆ ನೋಡಿ ಈ ಮನೇಲಿ. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡೋಕೆ ಮರಿಬೇಡಿ. ಮೀಟ್ ಯು ಇನ್ ಮೈ ನೆಕ್ಸ್ಟ್ ವಿಡಿಯೋ. ಬಾಯ್.